So, good morning, students. Welcome to the online class. UC first year commerce. Subject name business studies. Subject code 27. So, today concept. What is partnership? Partnership, paludariki, and introduction, meaning, and characteristics of features of the partnership. So here, in my previous class, you learned that what is sole proprietorship and meaning and characteristics and advantages and disadvantages. So today highlights, today that is partnership, paludariki, partnership, introduction, meaning and features or characteristics. So these are the today highlights of the class. So first one we study, that is introduction part. ಪರಿಚಯ ಪಾಠ. ಪಾಲುದಾರಿಕೆ ಎಂದರೇನು, ಅದು ಹೇಗೆ ಇದನ್ನಾಯಿತು, ಉದ್ಭವವಾಯಿತು. So that is discussed today. So in introduction part, the Partnership Act 1932, Partnership Act 1932, at least 2 members included in the partnership business and maximum 50 members. In banking sector 10 members, in other business sectors 20 members. So according to the Partnership Act 1932. ಪರಿಚಯದಲ್ಲಿ ಏನು ಆಗ್ತದೆ ಅಂದರೆ, ಪಾಲುದಾರಿಕೆ ಪಾಲುದಾರಿಕೆಯಲ್ಲಿ ಅಟ್ಲೀಸ್ಟ್ 2 ಮೆಂಬರ್ಗಳು ಇರಬೇಕು ಮತ್ತು ಗರಿಷ್ಠ ಎಷ್ಟಿರಬೇಕು, 50 ಸದಸ್ಯರು ಇರಬೇಕು. 2 ರಿಂದ 50 ಸದಸ್ಯರು ಇರಬೇಕು. ಬ್ಯಾಂಕಿಂಗ್ ಉದ್ದಿಮೆ ಆದರೆ 10 ಮಂದಿ ಮೆಂಬರ್ ಇರಬೇಕು. ಇನ್ನಿತರ ಅದರ ವ್ಯವಹಾರಗಳಲ್ಲಿ ಎಷ್ಟಿರಬೇಕು, 20 ಸದಸ್ಯರು ಇರಬೇಕಾಗುತ್ತದೆ. ಸೊ ದಿಸ್ ಇಸ್ ದ ಮೇನ್ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದ ಪಾರ್ಟ್ನರ್ಶಿಪ್. ಆ್ಯಂಡ್ ಅಗೇನ್ ಒನ್ ಮೋರ್, ದ ಪಾರ್ಟ್ನರ್ಶಿಪ್ ಬಿಸ್ನೆಸ್ 2 or more persons started the partnership business and huge capital invested in the business and carried the profit and loss according to the agreement. ಅಂದರೆ ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನು ಹಾಕಿ ಬಂದ ಲಾಭ ಅಥವಾ ನಷ್ಟವನ್ನು ಒಪ್ಪಂದದ ಪ್ರಕಾರ ಹಂಚಿಕೊಳ್ಳುವ ಒಂದು ಒಪ್ಪಂದವಾಗಿದೆ. ಇದಕ್ಕೆ ಪಾಲುದಾರಿಕೆ ಅಂತಲೂ ಕರೀತಾರೆ. ಏನು, ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳವನ್ನು ಹಾಕಿ ಬಂದ ಲಾಭ ನಷ್ಟವನ್ನು ಒಪ್ಪಂದದ ಪ್ರಕಾರ ಹಂಚಿಕೊಳ್ಳುವುದಕ್ಕೆ ಏನಂತಾರೆ, ಪಾಲುದಾರಿಕೆ ಅಂತ ಕರೀತಾರೆ. ಸೊ ದಿಸ್ ಈಸ್ ದ ಇಂಟ್ರೊಡಕ್ಷನ್ ಪಾರ್ಟ್. ಅಂಡ್ ನೆಕ್ಸ್ಟ್ ಕಮ್ ಟು ದ ಮೀನಿಂಗ್, ಅರ್ಥ. ಸೊ ದ ಪಾರ್ಟ್ನರ್ಶಿಪ್ ಆಕ್ಟ್ 1932, the Partnership Act 1932, the relation between persons who have agreed to share the profit of the business carried by all or any one of them acting for all means all or anyone, ಎಲ್ಲರೂ ಅಥವಾ ಎಲ್ಲರ ಪರವಾಗಿ, that is the highlights. acting for all, ಎಲ್ಲರ ಪರವಾಗಿ. Yes. So once again, the Partnership Act 1932 said that the meaning, that is the relation between persons who have agreed to share the profit or loss of the business carried by all or any one of them or acting for all. ಅಂದರೆ ಏನು ಇದರ ಅರ್ಥ, 1932 ಪಾಲುದಾರಿಕೆ ಪ್ರಕಾರ ಪಾಲುದಾರಿಕೆ ಎಂದರೆ ಎಲ್ಲರೂ ಅಥವಾ ಎಲ್ಲರ ಪರವಾಗಿ
ಯಾರಾದರೂ ಒಬ್ಬರು ನಡೆಸುವ ವ್ಯವಹಾರದ ಮೂಲಕ ಬಂದ ಲಾಭ ಅಥವಾ ನಷ್ಟವನ್ನು ಹಂಚಿಕೊಳ್ಳಲು ಒಪ್ಪಿರುವ ವ್ಯಕ್ತಿಗಳ ನಡುವಿನ ಸಂಬಂಧ. ಇದಕ್ಕೆ ಏನಂತಾರೆ? ಪಾಲುದಾರಿಕೆ ಅಂತ ಕರೀತಾರೆ. ಈ ಮೀನಿನಲ್ಲಿ ಏನಂದ್ರೆ ಎಲ್ಲರೂ ಅಥವಾ ಎಲ್ಲರ ಪರವಾಗಿ ಯಾರಾದರೂ ಒಬ್ಬರು ವ್ಯವಹಾರವನ್ನು ನಡೆಸಿಕೊಂಡು ಹೋಗಬೇಕು ಅಥವಾ ಆ ಬಂದ ಲಾಭವನ್ನು ಏನಾಗ್ತದೆ ಒಪ್ಪಂದದ ಪ್ರಕಾರ ಹಂಚಿಕೊಳ್ಳಬೇಕು. ಇದಕ್ಕೆ ಏನಂತಾರೆ? ಪಾಲುದಾರಿಕೆ ಅಂತಾರೆ. ಎಸ್, ಒನ್ಸ್ ಅಗೇನ್, ಪಾಲುದಾರಿಕೆ ಅಂದರೆ ಎಲ್ಲರೂ ಅಥವಾ ಎಲ್ಲರ ಪರವಾಗಿ ಯಾರಾದರೂ ಒಬ್ಬರು ನಡೆಸುವ ವ್ಯವಹಾರ ಅದರಿಂದ ಬರುವ ಲಾಭ ಅಥವಾ ನಷ್ಟವನ್ನು ಒಪ್ಪಂದದ ಪ್ರಕಾರ ಏನು ಮಾಡಬೇಕಾಗ್ತದೆ? ಹಂಚಿಕೊಳ್ಳಬೇಕಾಗ್ತದೆ. ಇದಕ್ಕೆ ಏನಂತಾರೆ? ಪಾಲುದಾರಿಕೆ ಅಂತಾರೆ. ಸೊ ಇನ್ನೊಂದು ಅರ್ಥದಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್, 2 or more persons started the business and invested the huge capital and carried the profit or loss according to the agreement is called partnership. ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನು ವ್ಯವಹಾರದಲ್ಲಿ ಹಾಕಿ ಬಂದ ಲಾಭ ನಷ್ಟವನ್ನು ಒಪ್ಪಂದದ ಪ್ರಕಾರ ಹಂಚಿಕೊಳ್ಳುವುದಕ್ಕೆ ಏನಂತಾರೆ? ಪಾಲುದಾರಿಕೆ ಅಂತ ಕರೀತಾರೆ. ಅಂದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಬೇಕೇ ಬೇಕಾಗ್ತದೆ ಪಾಲುದಾರಿಕೆ. ಗರಿಷ್ಠ ಎಷ್ಟು? 50 ಮೆಂಬರ್ಸ್, ಸದಸ್ಯರು ಬೇಕಾಗ್ತದೆ ಪಾರ್ಟ್ನರ್ಶಿಪ್. ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಅಂದರೆ ಅಟ್ಲೀಸ್ಟ್ ಇಬ್ಬರು ಮೆಂಬರ್ ಆಗಿ ಸ್ಟಾರ್ಟ್ ಮಾಡಬೇಕು. ಗರಿಷ್ಠ ಎಷ್ಟು ಮಂದಿ ನಮ್ಗೆ ತೊಗೊಳಕ್ಕೆ ಸಾಧ್ಯದ ಅಂದರೆ 50 ಮೆಂಬರ್ಸ್ ಅಷ್ಟೇ ಸಾಧ್ಯ. ಅದೇ ಬ್ಯಾಂಕಿಂಗ್ ಸೆಕ್ಟರ್ ನಾವು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾದ್ರೆ ಅಲ್ಲಿ 10 ಮೆಂಬರ್ಸ್ ಬೇಕಾಗ್ತಾರೆ. ಇನ್ ಅದರ್ ಬಿಸ್ನೆಸ್ 20 ಮೆಂಬರ್ಸ್ಗಳ ಅವಶ್ಯಕತೆ ಇರುತ್ತದೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಅಂದ್ರೆ ಇಲ್ಲಿ ಸೊ ಇನ್ ಲಾಸ್ಟ್ ಕ್ಲಾಸ್ ವಾಟ್ ಸೋಲ್ ಪ್ರೊಪ್ರೈಟರ್ಶಿಪ್, ಏಕ ಮಾಲೀಕತ್ವ, ಅಲ್ಲಿ ಒಬ್ಬನೇ ಮಾಲೀಕನಿರ್ತಾನೆ, ಬಂದ ಲಾಭ ನಷ್ಟವನ್ನು ಒಬ್ಬನೇ ತೆಗೆದುಕೊಳ್ತಿರ್ತಾನೆ. ಆದರೆ ಇಲ್ಲಿ ಪಾಲುದಾರಿಕೆಯಲ್ಲಿ ನೋಡ್ರಿ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ವ್ಯವಹಾರವನ್ನು ಮಾಡುತ್ತಿರ್ತಾರೆ. ಬಂದ ಲಾಭ ನಷ್ಟವನ್ನು ಒಪ್ಪಂದದ ಪ್ರಕಾರ ಏನು ಮಾಡ್ತಿರ್ತಾರೆ? ಹಂಚಿಕೊಳ್ತಾರೆ. ಇದಕ್ಕೆ ಏನಂತಾರೆ? ಪಾಲುದಾರಿಕೆ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಫ್ಯೂಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್. ಫ್ಯೂಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಕ್ಷಣಗಳು ಅಂಶಗಳ ಅಂತ ಹೇಳ್ಬೋದು. ಪಾಲುದಾರಿಕೆಯ ಲಕ್ಷಣಗಳು ಅಥವಾ ಪಾಲುಗಾರಿಕೆ ವ್ಯವಹಾರದ ಸಂಸ್ಥೆಯ ಲಕ್ಷಣಗಳು, ಅಂಶಗಳು. ಸೊ ಫಸ್ಟ್ ಒನ್ ಫಾರ್ಮೇಷನ್, ಸ್ಥಾಪನೆ. ಸೆಕೆಂಡ್ ಒನ್ ಮೆಂಬರ್ಶಿಪ್, ಸದಸ್ಯತ್ವ. ಥರ್ಡ್ ಒನ್ ಸೇವಿಂಗ್ ಪ್ರಾಫಿಟ್ ಅಂಡ್ ಲಾಸ್, ಲಾಭ ನಷ್ಟ. ಫೋರ್ತ್ ಒನ್ ಡಿಸಿಷನ್, ನಿರ್ಧಾರ. ಫಿಫ್ತ್ ಒನ್ ಲ್ಯಾಕ್ ಆಫ್ ಕಂಟಿನ್ಯೂಟಿ, ಮುಂದುವರಿಕೆ ಅನಿಶ್ಚಿತತೆ. ಲ್ಯಾಕ್ ಆಫ್ ಕಂಟಿನ್ಯೂಟಿ ಅಂದ್ರೆ ಮುಂದುವರಿಯುವುದು ಅನಿಶ್ಚಿತತೆ. ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾರ್ಟ್ನರ್ಶಿಪ್. So here, according to the Partnership Act 1932, said that the first one formation, easy formation of the partnership firm without any obstacles according to the rules and regulation of the Partnership Act. ಅಂದರೆ ಪಾಲುದಾರಿಕೆ ವ್ಯವಹಾರ ಸಂಸ್ಥೆಯನ್ನು ನಾವು ಸುಲಭವಾಗಿ ಸ್ಥಾಪನೆ ಮಾಡಬಹುದು, ಯಾವುದೇ ಕಾನೂನಿನ ಅಡೆತಡೆಗಳಿಲ್ಲದೆ. ಇದರಲ್ಲಿ ಕಾನೂನಿನ ನಿಯಮಗಳನ್ನು ಪಾಲಿಸಿಕೊಂಡು ಷರತ್ತುಗಳನ್ನು ಪಾಲಿಸಿಕೊಂಡು ನಾವು ಪಾಲುದಾರಿಕೆ ವ್ಯವಹಾರವನ್ನು ಪ್ರಾರಂಭ ಮಾಡಬಹುದು. ಅಂದರೆ ನಾವು ಯಾವುದೇ ವ್ಯವಹಾರವನ್ನು ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ನಾವು ಏನು ಮಾಡಬಹುದು? ಸುಲಭವಾಗಿ ಸ್ಥಾಪನೆ ಮಾಡಿ ಕಾನೂನಿನ ಪ್ರಕಾರ ವ್ಯವಹಾರವನ್ನು ನಡೆಸಿಕೊಂಡು ಹೋಗಬಹುದು. ದಿಸ್ ಇಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೆಕೆಂಡ್ ಒನ್ ಮೆಂಬರ್ಶಿಪ್, ಸದಸ್ಯತ್ವ. ಸೊ ಇನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ at least 2% compulsory in the business and maximum 50 members, minimum 2 members, maximum 50 members compulsory in the partnership business. So and banking sector business 10 members, in other business sectors 20 members. Last you will take 20 members in other sectors. ಅಂದರೆ ಪಾಲುದಾರಿಕೆ ವ್ಯವಹಾರ ಸಂಸ್ಥೆಯಲ್ಲಿ ಇಬ್ಬರು ವ್ಯಕ್ತಿಗಳು ಕನಿಷ್ಠ ಬೇಕೇ ಬೇಕಾಗ್ತದೆ. ಅದಕ್ಕಿಂತ ಹೆಚ್ಚಂದ್ರೆ ಲಾಸ್ಟ್ ನೀವು ಎಷ್ಟು ಮಂದಿ ಕರ್ಕೋಬಹುದು ಅಂದರೆ ಸದಸ್ಯರನ್ನು 50 ಸದಸ್ಯರನ್ನು ನೀವು ಕರೆದುಕೊಳ್ಳಬಹುದು.
50ಕ್ಕಿಂತ ಹೆಚ್ಚು ಸದಸ್ಯರನ್ನು ಸೇರಿಸಿಕೊಳ್ಳಲಿಕ್ಕೆ ಬರುವುದಿಲ್ಲ. ಇದರ ಪ್ರಕಾರ 1932 ಪಾಲುಗಾರಿಕೆ ಪ್ರಕಾರ. ಬ್ಯಾಂಕಿಂಗ್ ವ್ಯವಹಾರ ಆಗಿದ್ದರೆ ಅದರಲ್ಲಿ ಅಲ್ಲಿ ಎಷ್ಟು ಮೆಂಬರ್ಸ್ ಇರಬೇಕು? 10 ಮೆಂಬರ್ಸ್ ಇರಬೇಕು. ಮತ್ತು ಇತರ ವ್ಯವಹಾರಗಳಲ್ಲಿ ಎಷ್ಟು ಮೆಂಬರ್ಸ್ ಇರಬೇಕಂದ್ರೆ 20 ಮೆಂಬರ್ಸ್ಗಳು ಇರಬೇಕಾಗ್ತದೆ. 20 ಸದಸ್ಯರು, 20 ಸದಸ್ಯರು ಇತರ ವ್ಯವಹಾರಗಳಲ್ಲಿ ನಾವು ಮಾಡಬೇಕಾದ್ರೆ ಅಷ್ಟು ಸದಸ್ಯರು ಇರಬೇಕಾಗ್ತದೆ. ಅಂದರೆ ನಾವು ಇಲ್ಲಿ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಬೇಕಾಗ್ತವೆ. ಗರಿಷ್ಠ 50 ಸದಸ್ಯರು ಬೇಕಾಗ್ತದೆ. ಸೊ ಮಿನಿಮಮ್ 2 ಮೆಂಬರ್ಸ್, ಮ್ಯಾಕ್ಸಿಮಮ್ 50 ಮೆಂಬರ್ಸ್. In banking sector 10 members, in other business sectors 20 members in partnership business. So next, third one, saving profit and loss. So according to the Partnership Act 1932, the whatever profit arises from the partnership business, that profit distributed according to the agreement of partnership or agreement of partners. ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ, ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ವ್ಯವಹಾರವನ್ನು ಪ್ರಾರಂಭ ಮಾಡೋದ್ರಿಂದ ಅದರಿಂದ ಉಂಟಾಗುವ ಲಾಭ ಅಥವಾ ನಷ್ಟವನ್ನು ಹೇಗೆ ಹಂಚಿಕೊಳ್ಬೇಕು ಅನ್ನೋದೊಂದು ಪ್ರಶ್ನೆ ಆಗ್ತದೆ. ಸೊ ದ್ಯಾಟ್ ಪ್ರಾಫಿಟ್ ಆರ್ ಲಾಸ್ ಡಿಸ್ಟ್ರಿಬ್ಯೂಟೆಡ್ ಅಕಾರ್ಡಿಂಗ್ ಟು ದ ಅಗ್ರಿಮೆಂಟ್ ಆಫ್ ದ ಪಾರ್ಟ್ನರ್ಶಿಪ್. ಅಂದರೆ ಏನು, ಬಂದ ಲಾಭವನ್ನು ಯಾವ ರೀತಿ ನಾವು ಹಂಚ್ಕೋಬೇಕು ಅನ್ನೋದು ಆ ಎಲ್ಲ ಪಾಲುಗಾರಗಳು ಒಂದು ಒಪ್ಪಂದದ ಕರಾರವನ್ನು ಮಾಡಿರ್ತಾರೆ. ಸಮನಾಗಿ ಹಂಚೋದು ಅಥವಾ ಷೇರುಗಳ ಪ್ರಮಾಣ ಪ್ರಕಾರ ಹಂಚೋದು, ಈ ಪ್ರಕಾರ ಅಲ್ಲಿ ಒಪ್ಪಂದದಲ್ಲಿ ನಮೂದೆ ಮಾಡಿರ್ತಾರೆ. ಆ ನಮೂನೆ ಮಾಡಿದ ಪ್ರಕಾರ ಏನು ಮಾಡೋಕ್ಕೆ ಬಂದ ಲಾಭವನ್ನು ಹಂಚ್ಕೋಬೇಕಾಗ್ತದೆ. ನೆಕ್ಸ್ಟ್, ಡಿಸಿಷನ್ಸ್, ನಿರ್ಧಾರ. ಇನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಅಕಾರ್ಡಿಂಗ್ ಟು ದ 1932, in partnership business the decision is suitable and a good decision by the partners, because of there are many partners included in the partnership business. Each partner dispose good knowledge, ideas and according to the benefit of partnership. ಅಂದರೆ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ವ್ಯವಹಾರ ಮಾಡೋದ್ರಿಂದ ಅಲ್ಲಿ ಶೀಘ್ರ ಅಥವಾ ಒಂದು ಒಳ್ಳೆಯ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಅಲ್ಲಿ ಹೆಚ್ಚು ವ್ಯಕ್ತಿಗಳು ಪಾಲುಗಾರಿಕೆ ಸಂಸ್ಥೆಯಲ್ಲಿರೋದ್ರಿಂದ ಒಬ್ಬೊಬ್ಬರ ಅಭಿಪ್ರಾಯಗಳು ಏನಾಗ್ತದೆ, ಐಡಿಯಾಸ್, ಹೊಸ ಹೊಸ ಆವಿಷ್ಕಾರಗಳಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತವೆ. ಹೀಗಾಗಿ ಅಲ್ಲಿ ಏನಾಗ್ತದೆ, ನಾವು ಒಂದು ಒಳ್ಳೆಯ ನಿರ್ಧಾರವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಬೈ ದಿಸ್ ಡಿಸಿಷನ್ಸ್ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗೆಟ್ ಮೋರ್ ಪ್ರಾಫಿಟ್ಸ್ because of they get good decisions in the partnership, because many people use the many ideas, many thoughts. So that thoughts and ideas utilized in the business and taking the right decisions for right profits. ಸೊ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಒಂದು ಒಳ್ಳೆಯ ನಿರ್ಧಾರ ಬರಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಲ್ಯಾಕ್ ಆಫ್ ಕಂಟಿನ್ಯೂಟಿ ಅಂತ ಹೇಳ್ಬೋದು. ಸೊ ಮುಂದುವರಿಯುವಿಕೆ ಅನಿಶ್ಚಿತತೆ. ಪಾಲುಗಾರಿಕೆ ಸಂಸ್ಥೆಯು ಮುಂದುವರಿಯುವುದು ಅನಿಶ್ಚಿತತೆ ಅಂದರೆ ಏನಪ್ಪ? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾಪ್ಡ್ ಆರ್ ಕ್ಲೋಸ್ಡ್ when the partner dies or insolvency, when agreement is over, agreement means 10 years, 15 years, yes, over, that time the partnership discontinued. ಅಂದರೆ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ, ಒಪ್ಪಂದದ ಪ್ರಕಾರ ಅದನ್ನು ಎಷ್ಟು ವರ್ಷ ನಡೆಸಿಕೊಂಡು ಹೋಗ್ಬೋದು, 10 ವರ್ಷ ಬರೆದಿದ್ದರೆ ಅಥವಾ 20 ವರ್ಷ ಅಥವಾ 15 ವರ್ಷಗಳು ನಡೆಸಿಕೊಂಡು ನಾವು ಕ್ಲೋಸ್ ಮಾಡಬೇಕಂತ ನಿರ್ಧಾರ ತೆಗೆದುಕೊಂಡಿದ್ದರೆ ಆ ಪ್ರಕಾರ ಪಾಲುಗಾರಿಕೆ ಸಂಸ್ಥೆಯನ್ನು ವಿಸರ್ಜನೆ ಮಾಡಬೇಕು. ಇನ್ನು ಸೆಕೆಂಡ್ ರೀಸನ್, ಎರಡನೇ ರೀಸನ್ ಏನಂದರೆ, ಯಾವುದೇ ಒಂದು ಪಾಲುಗಾರ ನಿಧನ ಹೊಂದಿದೆ, ಮರಣ ಹೊಂದಿದರೆ ಅಥವಾ ದಿವಾಳಿತನ ಹೊಂದಿದರೆ ಅವಾಗ ಏನು ಮಾಡಬಹುದು, ಪಾಲುಗಾರಿಕೆ ಸಂಸ್ಥೆಯನ್ನು ಮುಚ್ಚಬಹುದು ಅಥವಾ ವಿಸರ್ಜನೆ ಮಾಡಬಹುದು. ಅಥವಾ ಇತರ ಪಾಲುಗಾರರು ಏನು ಮಾಡೋದು, ಆ ವ್ಯವಹಾರವನ್ನು ನಡೆಸಿಕೊಂಡು ಹೋಗಬಹುದು ಅಂತ ಹೇಳ್ಬೋದು. In sole proprietorship business, what? Single owner carried the business. Yes, continuity, lack of continuity also in the sole proprietorship. Same thing will happen partnership, because many partners in partnership firm,
any partner dissolve or death, the remaining partner may be continue when they are agreed to continue of the business. ಇಲ್ಲಿ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ವ್ಯವಹಾರವನ್ನು ಮಾಡಿದ್ರೆ ಒಬ್ಬ ಪಾಲುಗಾರರು ನಿಧನ ಅಥವಾ ಮರಣ ಅಥವಾ ದಿವಾಳಿತನ ಹೊಂದಿದಾಗ ಏನು ಮಾಡ್ಬೋದು, ಪಾಲುಗಾರಿಕೆ ವಿಸರ್ಜನೆ ಮಾಡಬಹುದು ಅಥವಾ ಉಳಿದ ಪಾಲುಗಾರರ ಪ್ರಕಾರ ನಡೆಸಿಕೊಂಡು ಹೋಗುವ ಒಪ್ಪಂದ ಮಾಡಿಕೊಂಡಿದ್ರೆ ಅದನ್ನು ಮುಂದುವರೆದು ನಡೆಸಿಕೊಂಡು ಹೋಗಬಹುದು. ಆದರೆ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ ಏನಾಗ್ತದೆ, ಮಾಲೀಕನು ಒಬ್ಬನೇ ಇರುವುದರಿಂದ ಅವನು ನಿಧನ ಅಥವಾ ದಿವಾಳಿ ಆದಾಗ ಏಕ ವ್ಯಕ್ತಿ ಮಾಲೀಕರ ವ್ಯವಹಾರವನ್ನು ಮುಚ್ಚಬೇಕಾಗುತ್ತದೆ. ಸೊ ದೀಸ್ ಆರ್ ದ ಮೇನ್ 4-5 ಕ್ಯಾರೆಕ್ಟರ್ಸ್ ಆರ್ ಫೀಚರ್ಸ್ ಆಫ್ ದ ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್, introduction, meaning and features. Once again, I clearly the main thoughts I repeat, the main highlights of this concept, that is meaning. Meaning is that two or more persons started the business and huge capital invested in the business and carried the profit or loss and distributed according to the agreement. ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ವ್ಯವಹಾರವನ್ನು ಪ್ರಾರಂಭ ಮಾಡ್ತಾರೆ. ಬಂದ ಲಾಭ ನಷ್ಟವನ್ನು ಏನಾಗ್ತದೆ, ವ್ಯವಹಾರದ ಒಪ್ಪಂದದ ಪ್ರಕಾರ ಹಂಚ್ಕೋತಾರೆ. ಇದಕ್ಕೇನಂತಾರೆ ಪಾಲುದಾರಿಕೆ ಅಂತ ಕರೀತಾರೆ. ಆ್ಯಂಡ್ ಫೀಚರ್ಸ್, ಫಾರ್ಮೇಷನ್ಸ್, ಮೆಂಬರ್ಶಿಪ್, ಸೇವಿಂಗ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಡಿಸಿಷನ್ಸ್, ನೆಕ್ಸ್ಟ್ ಲ್ಯಾಕ್ ಆಫ್ ಕಂಟಿನ್ಯೂಟೀಸ್ ಅಂದರೆ ಸ್ಥಾಪನೆ, ಸದಸ್ಯತ್ವ, ಲಾಭ ನಷ್ಟ ಹಂಚಿಕೆ, ನಿರ್ಧಾರ, ಮುಂದುವರಿಯುವುದು, ಅನಿಶ್ಚಿತೆ. ಸೊ ಇನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ that is framed according to the law, according to the rules and regulations. Remember that. ಪಾಲುಗಾರಿಕೆ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ರೂಲ್ಸು, ನಿಯಮಗಳು, ಷರತ್ತುಗಳ ಪ್ರಕಾರ ಪಾಲುಗಾರಿಕೆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ದೀಸ್ ಆರ್ ದ ಟುಡೇ ಹೈಲೈಟ್ಸ್ ಆಫ್ ದ ಕ್ಲಾಸ್, ದಟ್ ಈಸ್ meaning and features. Very important. Meaning and features of the or characteristics of the partnership. So today that is enough. In next class we are going to the next concept. So okay students, bye.